ಹಿಂದುಳಿದ ವರ್ಗದ ಬಗ್ಗೆ ಸಿದ್ದರಾಮಯ್ಯನವ್ರಿಗೆ ಯಾವಾಗ ನೆನಪಾಗ್ತದ, ಕಾಂಗ್ರೆಸ್ಸಿಗೆ ಯಾವಾಗ ನೆನಪಾಗ್ತದಂದ್ರೆ ಸಿದ್ದರಾಮಯ್ಯನವರ ಕುರ್ಚಿಗೆ ಕಂಟಕ ಬಂದಾಗ ಹಿಂದುಳಿದವ್ರು ನೆನಪಾಗ್ತದ, ಅಹಿಂದ ನೆನಪಾಗ್ತದ. ಸಿದ್ದರಾಮಯ್ಯನವರು ಒಬ್ಬರು ಮಹಾ ಮೋಸಗಾರ. ಜಾತಿ ಗಣತಿಗೆ ಮಾಡತಕ್ಕಂಥ ಅಧಿಕಾರನೇ ರಾಜ್ಯ ಸರ್ಕಾರಕ್ಕೆಲ್ಲ 2013ರಿಂದ 2018ರವರೆಗೂ ಮುಖ್ಯಮಂತ್ರಿ ಆಗಿ ಕಾಂತರಾಜ್ ವರದಿ ಆಯೋಗವನ್ನು ನೇಮಿಸಿ ಅದನ್ನು ಅನುಷ್ಠಾನಕ್ಕೂ ತರಲಿಲ್ಲ, ತಿರಸ್ಕಾರನೂ ಮಾಡಲಿಲ್ಲ ಮತ್ತು ನಾಡಿನ ಜನತೆ ಮುಂದೆ ಅದು ವರದಿಯನ್ನು ಇಡಲಿಲ್ಲ. ಅದು ಬಚ್ಚಿಟ್ಟು ಈಗ ಮತ್ತೆ ಅವರಲ್ಲಿ ಕಾಂಗ್ರೆಸ್ನವರಲ್ಲಿ 3-4 ಗುಂಪುಗಳಾಗಿ ಕುರ್ಚಿ ಕಾದಾಟ ನಡೆದದ. ಅದಕ್ಕಾಗಿ ಹಿಂದುಳಿದ ವರ್ಗದವ್ರನ್ನ ತೋರಿಸಿ ಒಂದು ಮೋಸದಾಟ ಹೂಡಿದ್ದಾರೆ. AIC ಹಿಂದುಳಿದ ವರ್ಗಗಳ ಸಭೆ ಮಾಡ್ಯಾರ ಸರ್. ಅದರೊಳಗೆ ರಾಹುಲ್ ಗಾಂಧಿ ಅವರಿಗೆ ನ್ಯಾಯ ಯೋಧ ಅಂತ ಬಿರುದು ಕೊಟ್ಟಾರೆ. ರಾಹುಲ್ ಗಾಂಧಿಗೂ ಹಿಂದುಳಿದ ವರ್ಗಕ್ಕೂ ಏನು ಸಂಬಂಧ? ರಾಹುಲ್ ಗಾಂಧಿಯವರು ಈ ದೇಶದ ಹಿಂದುಳಿದ ವರ್ಗಗಳ ಬಗ್ಗೆ ಎಳ್ಳಷ್ಟು ಜ್ಞಾನ ಇರಲಾರ್ದಂಥ ವ್ಯಕ್ತಿ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ದೇಶದಲ್ಲಿ ಹಿಂದುಳಿದವರು ಯಾವ ರೀತಿಯಾಗಿ ಬದುಕ್ತಾ ಇದ್ದಾರೆ ಅನ್ನೋ ಕಲ್ಪನೆ ಕೂಡ ರಾಹುಲ್ ಗಾಂಧಿಗಿಲ್ಲ. ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸ್ವತಃ ಹಿಂದುಳಿದ ವರ್ಗಕ್ಕೆ ಸೇರಿದವರು 11 ವರ್ಷಗಳ ಕಾಲ ದೇಶದ ಪ್ರಧಾನಮಂತ್ರಿಯಾಗಿ ಸುಮಾರು 13-14 ವರ್ಷಗಳ ಕಾಲ ಗುಜರಾತ್ನ ಮುಖ್ಯಮಂತ್ರಿಯಾಗಿ ಸಾಮಾಜಿಕ ನ್ಯಾಯದ ಹರಿಕಾರರಾಗಿರ್ತಕ್ಕಂಥ ಮೋದಿಯವರು ಇರುವಾಗ ರಾಹುಲ್ ಗಾಂಧಿ ಅವರು ದಾಸಯ್ಯ. ಅದಕ್ಕೆ ಇದೊಂದು AICC ಸಭೆಯಲ್ಲಿ ನಿರ್ಣಯ ಮಾಡಿರ್ತಕ್ಕಂಥದ್ದು ಅವ್ರನ್ನ ಖುಷಿಪಡಿಸೋ ಸಲುವಾಗಿ, ತಾಯಿ ಮಗನ್ನ ಖುಷಿಪಡಿಸೋ ಸಲುವಾಗಿ ಅಂಥ ನಿರ್ಣಯಗಳನ್ನ ಕಾಲಕ್ಕೆ ತಗೊಳ್ತಾ ಇರ್ತಾರೆ. ಸುರ್ಜೇವಾಲ ಅವರು ಮಾತ್ರ ರಾಜ್ಯಕ್ಕೆ ಬಂದಾರ ಸರ್. ಶಾಸಕರು ಸಚಿವರ ಜೊತೆ ಸಭೆ ಮೇಲೆ ಸಭೆ ಮಾಡಕತ್ತಾರೆ. ಸುರ್ಜೇವಾಲ ಯಾರು? AICC ಒಬ್ಬ ಪದಾಧಿಕಾರಿ. AICC ಪದಾಧಿಕಾರಿಗೆ ಸಂವಿಧಾನಾತ್ಮಕವಾಗಿ ಶಾಸಕರ ಸಭೆ ನಡೆಸ್ತಕ್ಕಂಥದ್ದು, ರಾಜ್ಯದ ಮಂತ್ರಿಮಂಡಲ ಸಭೆ ನಡೆಸಿ ರಿವ್ಯೂ ಮಾಡತಕ್ಕಂಥ ಅಧಿಕಾರ ಇಲ್ಲ. ಅದು ಸಂವಿಧಾನಾತ್ಮಕವಾಗಿ ಮಂತ್ರಿಮಂಡಲದ ಸಭೆ ನಡೆಸ್ತಕ್ಕಂಥದ್ದು, ಎಲ್ಲ ಇಲಾಖೆಗಳ ಮಂತ್ರಿಗಳ ಕಾರ್ಯವೈಖರಿನ ರಿವ್ಯೂ ಮಾಡತಕ್ಕಂಥ ಅಧಿಕಾರ ಕೇವಲ ಮುಖ್ಯಮಂತ್ರಿಗೆ ಮಾತ್ರ ಇದೆ. ಅದಕ್ಕೆ ಸುರ್ಜೇವಾಲ ಅವರು ಇವತ್ತು ಮಂತ್ರಿಮಂಡಲದ ಸಭೆ ತಗೊಳ್ತಕ್ಕಂಥದ್ದು, ಮಂತ್ರಿಗಳ ಸಭೆ ಮಾಡ್ತಕ್ಕಂಥದ್ದು ಇದು ಸಂವಿಧಾನ ವಿರೋಧಿ ಕ್ರಮ ಅದ ಮತ್ತು ಕರ್ನಾಟಕದ ಜನತೆಗೆ ಮಾಡಿದಂಥ ಅಪಮಾನ ಇದೆ. ಮೈಸೂರಿನ ಕಾಂಗ್ರೆಸ್ ಸಮಾವೇಶ ಮಾಡಕತ್ತಾರೆ ಸರ್. ಕಾಂಗ್ರೆಸ್ ಸಮಾವೇಶ ಪಾಪ ಇದರ ಸಲುವಾಗಿ ಮಾಡ್ತಾರೆ, ಮೂಢ ಹಗರಣ ಮುಚ್ಚಾಕೋ ಸಲುವಾಗಿ. ಇದೊಂದು ಕುತಂತ್ರ ಅಂತ ನಾನು ತಿಳ್ಕೊಂಡಿದ್ದೆ. ಕೇಂದ್ರ ಸರ್ಕಾರ ದಲಿತರ ಮೀಸಲಾತಿ ಕಿತ್ತುಕೊಳ್ಳಕ್ಕೆ ಮುಂದಾಗಿದೆ ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ಯಾರ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನೆನಪು ಮಾಡಿಕೊಡ್ತೇನೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ SC ಒಳಗೆ ಮೀಸಲಾತಿ ಆದೇಶ 1950ರಲ್ಲಿ 6 ಜಾತಿಗಳಿದ್ದು, ST ಒಳಗೆ 6 ಜಾತಿಗಳಿದ್ದು, ಇವತ್ತು ST ಒಳಗೆ 56 ಜಾತಿ ಆಗ್ಯದವ. SC ಒಳಗೆ 101 ಜಾತಿ ಆಗ್ಯಾವ. ಅಸ್ಪೃಶ್ಯರಿಗೆ ಮೀಸಲಾತಿ ಸೌಲಭ್ಯ ಸಿಗ್ತಾ ಇಲ್ಲ ಅಂತ ಕಳೆದ 30 ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಅನೇಕ ರಾಜ್ಯಗಳಲ್ಲಿ ಬೊಬ್ಬೆ ಹಾಕ್ತಾ ಇದ್ದರು. ಮೀಸಲಾತಿ ಸೌಲಭ್ಯ ಸಿಗ್ತಾ ಇಲ್ಲ ಅಂತ ಅಸ್ಪೃಶ್ಯರಿಗೆ ನ್ಯಾಯ ಒದಗಿಸ್ಕೊಡ್ಲಾಕ ನೀಗದೇ ಇರುವಂಥ ಖರ್ಗೆ ಅವರು ಇಂಥ ಬೊಗಳೆಯನ್ನು ಬಿಡ್ತಾ ಇರ್ತಾರೆ. ಯಾವತ್ತೂ ಕೂಡ ಖರ್ಗೆ